ವಿಂಟರು ಶುರು ಆಗಿದೆ ಆ್ಯಂಡ್ ಕ್ರೇವಿಂಗ್ಸು ಸ್ಟಾರ್ಟ್ ಆಗಿದೆ. ಆ ಕ್ರೇವಿಂಗ್ಸ್ನ ಬೂಸ್ಟ್ ಮಾಡೋಕ್ಕೆ ನಾನಿವತ್ತು ಒಂದು ಅಪಟೈಸರ್ ಮಾಡ್ತಾ ಇದ್ದೀನಿ. ಒನ್ ಆಫ್ ಮೈ ಫೇವ್ರೆಟ್ ಸ್ಟಾರ್ಟರ್ ವೆಜ್ ಮ್ಯಾಂಚೋ ಸೂಪ್. ಸಖತ್ ಟೇಸ್ಟಿ ಆ್ಯಂಡ್ ಹೆಲ್ದಿ. ಈ ಚಳಿ ಚಳಿ ವೆದರ್ಗೆ ಬಿಸಿ ಬಿಸಿ ಸೂಪು ಸೂಪರ್ ಕಾಂಬಿನೇಷನ್. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನಾನು ಸೂಪ್ಗೆ ಯೂಸ್ ಮಾಡ್ತಾ ಇರೋ ವೆಜಿಟೇಬಲ್ಸ್ ಸಿಪ್ಪೆನ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿ ಸುಮಾರು 2 ಗ್ಲಾಸ್ ಅಂದರೆ ಅರೌಂಡ್ ಹಾಫ್ ಲೀಟರ್ ನೀರಲ್ಲಿ ಬಾಯ್ಲ್ ಮಾಡ್ಕೊತೀನಿ. ಈ ನೀರು ಈ ಡಿಶ್ಗೆ ಗೋಲ್ಡನ್ ಇಂಗ್ರೀಡಿಯೆಂಟ್ ಥರ. ನಾನು ಇದಕ್ಕೆ ಕ್ಯಾರೆಟ್, ಕ್ಯಾಬೇಜ್, ಪಂಪ್ಕಿನ್ ಮತ್ತು ಕೊತ್ತಂಬರಿ ಸೊಪ್ಪಿನ ಕಡ್ಡಿಗಳನ್ನ ಹಾಕಿ ಕವರ್ ಮಾಡಿ ಅರೌಂಡ್ 15 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ. ಈಗ ಇನ್ನೊಂದು ಕಡೆ ನೂಡಲ್ಸ್ ಕುಕ್ ಮಾಡ್ಕೊಬೇಕು. ದಟ್ ಈಸ್ ಮ್ಯಾಂಚೋ. ಚೌ ಅಂದರೆ ಫ್ರೈಡ್ ನೂಡಲ್ಸ್ ಅಂತ. ಇದರಿಂದನೇ ಇದಕ್ಕೆ ವೆಜ್ ಮ್ಯಾಂಚೋ ಸೂಪ್ ಅಂತ ಹೇಳೋದು. ಈ ಮ್ಯಾಂಚೋಸ್ ಇದಕ್ಕೆ ಒಂದು ರೀತಿ ರಿಚ್ನೆಸ್ ಆ್ಯಡ್ ಮಾಡುತ್ತೆ. ನಾನಿಲ್ಲಿ ರೈಸ್ ಹಕ್ಕ ನೂಡಲ್ಸ್ ತೊಗೊಂಡಿದ್ದೀನಿ. ನೀರು ಕಂಪ್ಲೀಟಾಗಿ ಬಿಸಿ ಆದಮೇಲೆ ನೂಡಲ್ಸ್ ಹಾಕಿ ಒಂದು 8ರಿಂದ 10 ನಿಮಿಷ ಬಾಯ್ಲ್ ಮಾಡಿದರೆ ಸಾಕು. ನೂಡಲ್ಸ್ ಕುಕ್ ಆಗಿದೆಯಾ ಅಂತ ಚೆಕ್ ಮಾಡಿ ಸ್ಟ್ರೈನ್ ಮಾಡಿ ಇಟ್ಕೊಬೇಕು. ಈ ನೂಡಲ್ಸ್ ಬೆಂದಿರೋ ನೀರನ್ನು ನಾನು ವೇಸ್ಟ್ ಮಾಡ್ದೇನೆ ಸೂಪ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಈ ವಾಟರ್ನ ಹಾಗೆ ಸೇವ್ ಮಾಡ್ಕೊತೀನಿ. ಈ ನೂಡಲ್ಸ್ಗೆ ಸ್ವಲ್ಪ ಸಾಲ್ಟು ಮತ್ತು ಒಂದು ಸ್ವಲ್ಪ ಆಯಿಲ್ ಹಾಕಿ ಟಾಸ್ ಮಾಡಿ ಒಂದು ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಡೀಪ್ ಫ್ರೈ ಪ್ರಾಸೆಸ್ನ ಸ್ಕಿಪ್ ಮಾಡಿ ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಮೈಕ್ರೋವೇವ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ 180 ಡಿಗ್ರಿಗೆ ಒಂದು 10 ಮಿನಿಟ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಚಾಪ್ ಆಗಿರೋ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಕಡ್ಡಿನ ಸಣ್ಣಗೆ ಹೆಚ್ಕೊಂಡಿರೋದು ಮತ್ತು ಸ್ಪ್ರಿಂಗ್ ಆನಿಯನ್ಸ್ ಬಲ್ಬ್ನ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲ ವೆಜಿಟೇಬಲ್ಸ್ನು ಸಣ್ಣಗೆ ಫೈನ್ ಚಾಪ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್, ಪಂಪ್ಕಿನ್, ಕ್ಯಾಬೇಜ್ ತೊಗೊಂಡಿದ್ದೀನಿ. ಇದಕ್ಕೆ ಕ್ಯಾಪ್ಸಿಕಮ್, ಮಶ್ರೂಮ್, ಬ್ರೋಕ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ವೆಜಿಟೇಬಲ್ಸ್ನ ಹೈ ಫ್ಲೇಮಲ್ಲೇ ಸಾಟೆ ಮಾಡ್ಕೊಬೇಕು. ಕಂಪ್ಲೀಟಾಗಿ ಬೇಯಿಸಿ ಮ್ಯಾಶ್ ಆಗೋ ಥರ ಸಾಟ್ ಮಾಡ್ಕೋಬಾರ್ದು. ಸೂಪಲ್ಲಿ ವೆಜಿಟೇಬಲ್ಸ್ ಕ್ರಂಚಿಯಾಗೇ ಸಿಗಬೇಕು, ಆ ಥರ ಸಾಟೆ ಮಾಡ್ಕೋಬೇಕು. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು, ಪೆಪ್ಪರ್ ಪೌಡರ್, ಸೋಯ್ ಸಾಸು, ರೆಡ್ ಚಿಲ್ಲಿ ಸಾಸು, ವಿನಿಗರ್ ಹಾಕಿ ಮಿಕ್ಸ್ ಮಾಡಿ ನಾವು ವೆಜಿಟೇಬಲ್ ಪೀಲ್ ಹಾಕಿ ಬೇಯಿಸ್ಕೊಂಡಿದ್ದ ನೀರು ಅಂದರೆ ವೆಜಿಟೇಬಲ್ ಬ್ರಾತ್ ಇರುತ್ತಲ್ಲ ಆ ನೀರನ್ನ ಮತ್ತು ನೂಡಲ್ಸ್ ಬ್ರಾತ್ನ ಹಾಕಿ ಒಂದು ಕುದಿ ಬರೋಕ್ಕೆ ಬಿಡಬೇಕು. ಇದೊಂಥರ ಇಂಡೋ ಚೈನೀಸ್ ಸ್ಟಾರ್ಟರ್ ಆಗಿರೋದ್ರಿಂದ ಇದು ಹಾಟ್ ಆ್ಯಂಡ್ ಸ್ಪೈಸಿಯಾಗೆ ಇರುತ್ತೆ. ಒಂದು ಕುದಿ ಬಂದ ಮೇಲೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಆ ಸ್ಲರಿನ ಇದಕ್ಕೆ ಮಿಕ್ಸ್ ಮಾಡಿ ಅರೌಂಡ್ 5 ಮಿನಿಟ್ಸ್ ಕುಕ್ ಮಾಡ್ಕೋಬೇಕು. ಇದರಿಂದ ಸೂಪು ಸ್ಲೈಟಾಗಿ ಥಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ. ಲಾಸ್ಟಲ್ಲಿ ಸ್ಪ್ರಿಂಗ್ ಆನಿಯನ್ಸ್ ಹಾಕಿ ಫ್ಲೇಮ್ ಆಫ್ ಮಾಡಿದರೆ ಸೂಪ್ ರೆಡಿ. ಆನ್ ದ ಅದರ್ ಸೈಡ್ ಚೌ ಕೂಡ ರೆಡಿಯಾಗಿದೆ. ಕ್ರಿಸ್ಪಾಗಿ ಹೆಲ್ದಿಯಾಗಿ ರೆಡಿಯಾಗಿದೆ. ಆಯಿಲ್ ಹಾಕಿಲ್ಲ ಅಂತ ಅಲ್ಲ, ಆದರೆ ಡೀಪ್ ಫ್ರೈಗಿಂತ 90% ಕಡಿಮೆ ಆಯಿಲ್ ಯೂಸ್ ಆಗಿದೆ. ಟೇಸ್ಟಿಯಾಗೂ ಇರಬೇಕು, ಗಿಲ್ಟ್ ಫ್ರೀ ಆಗೂ ಇರಬೇಕು ಅಂದರೆ ಇದೊಂದು ಪರ್ಫೆಕ್ಟ್ ಸ್ಟಾರ್ಟರ್. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇದೇ ಥರ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫಸ್ಟ್ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ಸ್, ಕನ್ಸರ್ನ್ಸ್ ಏನೇ ಇದ್ದರೂ ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.